ಶ್ರೀ ಗುರು ಬಸವಲಿಂಗಾಯ ನಮಃ. ಉಂಡರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗ ಎಂಬರು, ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರು. ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರುಗುಣಿಕೆಯಲ್ಲಿ ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಜನಗಳಿಗೆ ನೀವು ಮೆಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಏನೇ ಕೆಲಸ ಮಾಡಿ ಅದಕ್ಕೆ ಒಂದು ಏನಾದರೂ ಆರೋಪವನ್ನು ಹೊರಿಸ್ತಾನೆ ಇರ್ತಾರೆ. ಬಹುಶಃ ಈಗೇನಾಗಿದೆ ಪರಿಸ್ಥಿತಿ ಅಂದರೆ, ಬಸವ ಸಂಸ್ಕೃತಿಯ ಅಭಿಯಾನದಲ್ಲಿ ಪಾಲ್ಗೊಂಡಂಥ ಬಹುತೇಕ ಜನ ಮಠಾಧೀಶರಿಗೆ, ಪ್ರಗತಿಪರರಿಗೆ, ಚಿಂತಕರಿಗೆ, ಬರಹಗಾರರಿಗೆ ಮತ್ತು ಬಸವ ಅಭಿಮಾನಿಗಳಿಗೆ ಎಲ್ಲರೂ ಒಂದಲ್ಲ ಒಂದು ರೀತಿಯ ಆರೋಪಗಳನ್ನು ಮಾಡಿದವರಾಗಿದ್ದಾರೆ. ಕೆಲವರಂತೂ ಬಹಿರಂಗವಾಗಿ ಕೇಳ್ತಾರೆ, CM ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು ದುಡ್ಡು ಕೊಟ್ಟರ್ರಿ ಅಂತ. ಅವರಿಗೆ ತಲೆಯಲ್ಲಿ ಮಿದುಳಿದೆಯೋ ಸೆಗಣಿದೆಯೋ, ಕುಡಿಯೋದು ನೀರು ಕುಡಿತಾರೋ ಅಥವಾ ಗಂಜಳವನ್ನು ಕುಡಿತಾರೋ ಅಂತ ಸ್ವಲ್ಪ ಅನುಮಾನ ಬರ್ತದೆ ನಮಗೆ. ಜೊತೆಗೆ ಎಲ್ಲರೂ ಕೂಡ ಖರೀದಿಯಾಗುವ ವಸ್ತು ಅಂತ ಅವರು ಭಾವಿಸಿದ್ದಾರೆ. ಯಾಕಂದ್ರೆ ಅವರು ಖರೀದಿ ಆಗ್ತಾರೆ ನೋಡಿ, ಸಹಜವಾಗಿ ತಾನು ಖರೀದಿ ಆಗಿರೋ ವಸ್ತು ಅಂತ ಅವ್ರಿಗೆ ಗೊತ್ತಲ್ಲ. ಹಾಗಾಗಿ ಇನ್ನೊಬ್ಬರು ಕೂಡ ಖರೀದಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅನುಮಾನಗಳು ಅವರಲ್ಲಿ ದಟ್ಟವಾಗಿವೆ. ಅವರ ಅನುಭವ ಅಷ್ಟೇ. ಇದನ್ನ ನಿರ್ಲಕ್ಷಿಸಿ ಮುನ್ನಡೆಯಬೇಕಾಗಿದೆ. ಇಷ್ಟು ಆರೋಪ ಪ್ರತ್ಯಾರೋಪಗಳ ನಡುವೆ ಕೂಡ ಬಸವ ಪರವಾದಂಥ ಸಂಘಟನೆಗಳು, ಬಸವ ಪರ ಧ್ವನಿಯಾಗಿರುವ ಮಠಾಧೀಶರು ಕೊಂಚವೂ ವಿಚಲಿತಗೊಂಡಿಲ್ಲ. ಏನ್ ನೋಡ್ರಿ, ಅವರಿಗೆ ಜಜ್ಜನೆ ಜರಿದರು, ಬಿಬ್ಬನೆ ಬಿರಿದರು, ಯಾದ್ರೂ ಕೂಡ ಅವರು ಹೆದರುವ ಕಾರಣ ಇಲ್ಲ. ಯಾಕೆ ಇವರೆಲ್ಲ ಒಂದೇ ತರ ಪ್ರಹಾರ ಮಾಡ್ತಾರೆ ಅಂದ್ರೆ, ಬಸವಣ್ಣವರ ಸಾಹಿತ್ಯ, ಈ 770 ಅಮರಗಣಗಳು ಬರೆದಂಥ ವಚನಗಳ ಮೂಲ ಆಶಯ ಏನಿದೆಯಲ್ಲ, ಮನುಸ್ಮೃತಿಯ ಇವರ ಮನಸ್ಥಿತಿಗೆ ಕೊಡಲಿ ಪೆಟ್ಟನ್ನು ಹಾಕ್ತದೆ. ಕೊಡಲಿ ಪೆಟ್ಟನ್ನು ಹಾಕಿದ್ರೆ ಸಹಜವಾಗಿ ಇಲ್ಲಿ ಇವರ ಬೇರುಗಳು ಕತ್ತರಿಸಿ ಹೋಗ್ತವೆ. ಇವರ ಬೇರುಗಳು ಕತ್ತರಿಸಿ ಹೋದ್ರೆ, ಈ ತಂತು ಬೇರೆ ಕತ್ತರಿಸಿ ಹೋದ್ರೆ ಇವರು ಉಳಿಯೋದಾದ್ರೆ ಹೇಗೆ? ಇವರಿಗೆ ಅಸ್ತಿತ್ವ ಪ್ರಶ್ನೆ ಇದೆ. ಆ ಕಾರಣಕ್ಕಾಗಿ ಒಂದೇ ಸಮ ಒಬ್ಬೆ ಹೊಡಿತಾರೆ. ಈಗ ನೋಡಿ, ಕತ್ತಲಲ್ಲೇ ವಾಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಶು ಇತ್ಯಾದಿಗಳಾಗಿರ್ಬೋದು, ಅದ್ರ ಮೇಲೆ ನೀವು ಟಾರ್ಚ್ ಅನ್ನು ಹಾಕಿ ಅದು ಡೈರೆಕ್ಟ್ ಆಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತದೆ. ತನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಇನ್ನೊಬ್ಬರ ಪ್ರಾಣ ಹೋಗ್ಬೇಕಂತ ಅದು ನಿಮ್ಮ ಜೊತೆ ಒಂದೇ ಸಮ ಗುದ್ದಾಟಕ್ಕೆ ತೊಡಗ್ತದೆ. ಬಹುಶಃ ಇಂಥ ಸ್ಥಿತಿಯಲ್ಲಿ BJP ಪಕ್ಷ, ಅದಕ್ಕೆ ಹೊಂದಿಕೊಂಡಂತಾನೆ ಹಲವಾರು ಸಂಘಟನೆಗಳಿವೆ, ಒಂದಲ್ಲ ಎರಡಲ್ಲ ಮೂರಲ್ಲ, ಹಲವಾರು ಸಂಘಟನೆಗಳು ಅದಕ್ಕೆ ಸಪೋರ್ಟ್ ಆಗಿ ಕೊಡ್ತಾನೆ ಇರ್ತಾರೆ. ಇದನ್ನ ಸರಿಯಾದ ರೀತಿಯೊಳಗಡೆ ಪೋಷಣೆ ಮಾಡ್ಕೊಂತ ಹೊರಟಿದ್ದಾರೆ. ಆ ಪಕ್ಷಕ್ಕೆ ಮತ್ತು ಆ ಸಂಘಟನೆಗಳಿಗೆ ಜನರು ಅಜ್ಞಾನಿಗಳಾಗಿರೋದು ಬೇಕು. ಅವರು ಮೌಢ್ಯದಲ್ಲಿ ಇರೋದು ಅವರಿಗೆ ಬೇಕು. ಅವರು ಸುಲಿಗೆಗೆ ಒಳಗಾಗಲಿಕ್ಕೆ ಇರುವಂತಹ ಮಿದುಳು ಅವರಿಗೆ ಸೃಷ್ಟಿ ಮಾಡಬೇಕು. ಹಾಗಿದ್ರೆ ಅವರ ಪಕ್ಷ, ಆ ಸಂಘಟನೆಗಳು ಬಲವಾಗಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬೇರೂರ್ಲಿಕ್ಕೆ ಸಾಧ್ಯ ಇದೆ. ಇಡೀ ನಮ್ಮ ಭಾರತದಲ್ಲಿ ಈ ವೈದಿಕ ವ್ಯವಸ್ಥೆಯ ಮನಸ್ಸುಗಳಿಗೆ ಅದರ ತಳಕ್ಕೆ ಹೋಗಿ ಕತ್ತರಿಸ್ತಕ್ಕಂಥ ಶಕ್ತಿ ಇರೋದು ವಚನ ಸಾಹಿತ್ಯಕ್ಕೆ ಮಾತ್ರ. ಇದನ್ನು ಅವರು ಸ್ಪಷ್ಟವಾಗಿ ಮನಗಂಡಿದ್ದಾರೆ. ಮನಗಂಡಿರುವ ಕಾರಣಕ್ಕಾಗಿ ಯಾರ್ಯಾರು ಇದರ ಪರವಾಗಿದ್ದಾರೋ ಅವರ ಮೇಲೆ ವ್ಯಕ್ತಿಗತವಾಗಿ, ಗುಂಪಿನ ವಿರುದ್ಧವಾಗಿ ಕಟುವಾದ ಮಾತುಗಳು ನಿಂದನೆಗೆ ಗುರಿಯಾಗುವಂತಹ ಪ್ರಸಂಗ ಈಗ ಬಂದಿದೆ. ಆದರೆ ಇಂಥ ಮಾತುಗಳಿಂದ ವಿಚಲಿತಗೊಳ್ಳುವಂಥ ಜನ ಬಸವ ಪ್ರೇಮಿಗಳಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಬಾರದು ಬಪ್ಪುದು ತಪ್ಪುದು, ಗುರಿ ಬರಲಿ ಸಿರಿ ಬರಲಿ, ಬೇಕು ಬೇಡ ನೆನ್ನೆ ಅಂತಕ್ಕಂಥ ಒಂದು ಛಲವನ್ನ ಇಟ್ಕೊಂಡವರು. ಛಲ ಬೇಕು ಶರಣಂಗೆ ಹಿಡಿದ ಬಿಡನೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮದೇವ ಅಂತಕ್ಕಂಥ ಗಟ್ಟಿಯಾದ ನಿಲುವುಗಳನ್ನು ಅವರು ಹೊಂದಿದ್ದರು. ಹಾಗಾಗಿ ತಮ್ಮ ಲಿಂಗಾಯತ ಹೋರಾಟದ ಅಸ್ಮಿತೆಗಾಗಿ ಅವರು ಯಾವುದೇ ರೀತಿಯ ತ್ಯಾಗಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಯಾವುದೋ ಕನ್ಯರಿಯೋ ಪುಣ್ಯರಿಯೋ ಇಂಥ ಮಠದ ಸ್ವಾಮೀಜಿಗಳಿಗೆ ಬೆದರುವ ಜನ ಈ ಬಸವ ತತ್ವದ ಒಳಗಡೆ ಇರತಕ್ಕಂಥ ಜನಗಳಿಗಂತೂ ಖಂಡಿತ ಇಲ್ಲ. ಇದನ್ನ ಮನಗೊಂಡಂಥ ಇದರ ವಿಚಾರದ ವಿರುದ್ಧ ಇರತಕ್ಕಂಥ ಅನೇಕ ಶಕ್ತಿಗಳು ಷಡ್ಯಂತ್ರಗಳ ಮೂಲಕ ಅವರ ಶಕ್ತಿಯನ್ನು ಕುಗ್ಗಿಸೋಣ ಅಂತಕ್ಕಂಥ ಮನೋಭಾವದಿಂದ ದೃಶ್ಯ ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ, ಆಮೇಲೆ ಸಾಮಾಜಿಕ ಜಾಲತಾಣಗಳ ಮೂಲಕ ಆಗಾಗ ಮತ್ತೆ ದಾಳಿ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ, ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ಧನವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು,
ಇವೆಲ್ಲಕ್ಕೂ ಅಂಜದಿದ್ದರೆ ಅಂತ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಹಾಗೆ ಈ ಬಸವ ಸಂಸ್ಕೃತಿ ಅಭಿಯಾನದ ಯಾತ್ರೆಯಲ್ಲಿ ಪಾಲ್ಗೊಂಡ ಅಂತ ಎಲ್ಲ ಜನಗಳಿಗೂ ಕೂಡ ಎಲ್ಲ ರೀತಿಯ ಆತಂಕಗಳು ಮತ್ತು ಆರೋಪಗಳು ಎಲ್ಲ ಬಂದಿವೆ. ಇವುಗಳಿಗೆ ಅವರು ಡೋಂಟ್ ಕೇರ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ಬಸವಣ್ಣ ಆದ್ರೆ ಹಾಗೆ, ಅದು ಭಕ್ತಿ ಎಂಬುದ ಮಾಡಬಾರದು. ಬಸವಣ್ಣ ಭಕ್ತಿ ಅದು ಹೋಗುತ್ತಾ ಕೊಯ್ಯುತ್ತದೆ, ಬರುತ್ತಾ ಕೊಯ್ಯುತ್ತದೆ ಗರಗಸದಂತೆ. ಹಾಗಾಗಿ ಅವರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಎಂತ ಕ್ಷುಲ್ಲಕ ಆರೋಪ ನೋಡಿ. ಈ ಸಂಸ್ಕೃತಿ ಅಭಿಯಾನಕ್ಕೆ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ದುಡ್ಡು ಕೊಟ್ರಂತೆ. ಅವರೇ ಧರ್ಮ ಹೊಡಿತಿದ್ದಾರಂತೆ. ಧರ್ಮ ಯಾಕ್ರಿ ಹೊಡಿತಾರೆ ಅವರು? ದುಡ್ಡು ಯಾಕ್ರಿ ಕೊಡ್ತಾರೆ? ನಮ್ಮ ಮಠಾಧೀಶರೆಲ್ಲರೂ ತಾವೇ ಪ್ರತಿಯೊಬ್ಬರು ಕೂಡ ಇಂತಿಷ್ಟು ಅಂತ ದುಡ್ಡು ಹಾಕಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದ ತುಂಬ ಬಸವ ಭಕ್ತರು ಕಡಿಮೆ ಇದ್ದಾರೆ, ಸಂಖ್ಯೆಯಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ನೀವೆಲ್ಲರೂ. ಬೇಕಾದಷ್ಟು ಜನ ಅವರು ಹೃದಯ ಸಂಪನ್ನರು ಇದ್ದಾರೆ. ಅವರು ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಸೋಂಕಿನಲ್ಲಿ ಶುಚಿ ಸರ್ವಾಂಗಿ ಕಲಿಗಳು ಅಂತ ಅನ್ನೋದಕ್ಕೆ ಪ್ರಸಂಗಕ್ಕೆ ಬಂದ್ರೆ ಅವರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಅವರ ಕೃಪೆಯಲ್ಲಿ ಬಸವ ತತ್ವ ಸಂಸ್ಕೃತಿ ಅಭಿಯಾನ ಶುರುವಾಗಿದೆ ಹೊರತು ಯಾರೋ ಅಭ್ಯಪರಿ ರಾಜಕಾರಣಿಗಳ ಇನ್ಯಾರದೋ ಲಾಲಸಿಗಾಗಿ ಇದು ಖಂಡಿತ ಶುರುವಾಗಿಲ್ಲ. ಇದು ಶುರುವಾದಾಗ ಒಮ್ಮೆ ಒಂದೇ ಸಮ ಚಿರುತಿರ್ತಾರೆ ನೋಡಿ, ವೀರಶೈವ ಲಿಂಗಾಯತ ಬೇರೆ, ಇದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜೊತೆಗೆ ಇದು ಹಿಂದೂ ಧರ್ಮದ ಭಾಗ ಅಂತ ಕೇದಾರದ ಜಗತ್ತುಗಳು ಅಬ್ಬರಿಸುತ್ತಿರ್ತಾರೆ ಒಂದೇ ಸಮ. ಯಾಕೆ ಗೊತ್ತಾ? ಅವರ ಬುಡಕ್ಕೆ ಇದು ಬರ್ತದೆ. ಇವತ್ತಿನ ಲಿಂಗಾಯತರು ಜಾಗೃತರಾದ್ರೆ ನಾವು ನಮ್ಮ ಉಪಜೀವನ ಮಾಡಕ್ ಕೂಡ ಕಷ್ಟ ಆಗ್ತದೆ ಅಂತ ಅವರು ಕೂಡ ಒಂದು ಪಕ್ಷದ ಕೆಲವು ಸಂಕಟಗಳ ತುತ್ತೂರಿಯ ರೀತಿಯಲ್ಲಿ ಅವರು ಯಾವಾಗಲೂ ತಮ್ಮ ಪಿಟ್ಲನ್ನ ಬಾರಿಸ್ತಾ ಇರ್ತಾರೆ. ಸಂತೋಷ ಅಂತೂ ಸರಿನೇ ಸರಿ. ಅವರು ಲಿಂಗಾಯತರು ಸಂಘಟಿತಗೊಂಡ ಸಂದರ್ಭದಲ್ಲೆಲ್ಲ ಅಸಂತುಷ್ಟಗೊಂಡು ಏನೇನೋ ಬಡಬಡಿಸ್ತಾ ಇರ್ತಾರೆ. ಸಹಜವಾಗಿ ಸಿ.ಟಿ. ರವಿ ಅಂತವರು ಒಂದೇ ಸಮ ಎಗರಾಡ್ತಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಅಸ್ತಿತ್ವ ಪ್ರಶ್ನೆ. ಆ ಕಾರಣಕ್ಕಾಗಿ ಅವರು ಲಿಂಗಾಯತರ ಮೇಲೆ ಅಟ್ಯಾಕ್ ಅನ್ನ, ಲಿಂಗಾಯತರ ನೆಪದಲ್ಲಿ, ಲಿಂಗಾಯತ ಧರ್ಮದ ಹೋರಾಟದ ನೆಪದಲ್ಲಿ ಲಿಂಗಾಯತರ ಮೇಲೆ ಅವರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇವರು ಬೊಮ್ಮಾಯಿ ಆಗಿರ್ಬೋದು, ಜಗತ್ ಶೆಟ್ಟರ್ ಆಗಿರ್ಬೋದು, ಆಮೇಲೆ ಅರವಿಂದ್ ಬೆಲ್ಲದ್ ಮುಂತಾದ ಲಿಂಗಾಯತ ಲೀಡರ್ಗಳಾಗಿರ್ಬೋದು, ಅವರು ಲಿಂಗಾಯತ ಲೀಡರ್ಗಳಾಗಿ ಉಳಿದಿಲ್ಲ. ಲಿಂಗಾಯತ ಅಂತಕ್ಕಂಥ ಒಂದು ಚಿಂತನೆ ಅವಲ್ಲ, ಒಂದು ಆಲೋಚನೆ ಅದಲ್ಲ, ಅವ್ರ ಒಳಗಡೆ ಲವಲೇಶನ್ ಇಲ್ಲ. ಇದ್ರೂ ಕೂಡ ಅದನ್ನ ಗೌಣ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಸ್ಥಾನಮಾನ ಮುಖ್ಯ ಆಗಿದೆ. ಸ್ಥಾನಮಾನಕ್ಕಾಗಿ ಲಿಂಗಾಯತ ಧರ್ಮದ ಅಸ್ಮಿತೆಯನ್ನು ಕೂಡ ಅವರು ಮರೆಯಬಲ್ಲರು. ಅದರ ಮೇಲೆ ಕಾಲಿಟ್ಟು ತಮ್ಮ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸಲಿಕ್ಕೆ ಅವರು ಹಿಂದು ಮುಂದೆ ನೋಡರಲ್ಲ. ಅವ್ರು ಹೇಳಿ ಕೇಳಿ ರಾಜಕಾರಣಿತಾರೆ. ರಾಜಕಾರಣಿಗಳ ಬಗ್ಗೆ ಒಂದು ಕಡೆ ವ್ಯಾಖ್ಯಾನ ಬರುತ್ತೆ ನೋಡ್ರಿ, ಫಟಿಂಗನ ಕೊನೆಯ ಆಸರೆ ರಾಜಕಾರಣಿ ಅಂತ. ಎಲ್ಲೋ ಕೆಲವರು ಅಪರೂಪದ ಜನಗಳಿದ್ದಾರೆ. ಆದರೆ ಬಹುತೇಕ ಜನಗಳು ಸ್ವಾರ್ಥ ಜನಗಳಾಗಿರೋದ್ರಿಂದ ಅವರು ಆರೋಪ ಮಾಡ್ತಾನೇ ಇರ್ತಾರೆ. ಈ ಬಗ್ಗೆ ನಾವು ಡೋಂಟ್ ಕೇರ್ ಆಗಿ ಹೋಗಲೇಬೇಕಾಗಿದೆ. ಹಾಗಾದ್ರೆ ಎಂ ಬಿ ಪಾಟೀಲ್ರು ಯಾಕೆ ಹೇಳಿದ್ರು? ಎಂ ಬಿ ಪಾಟೀಲ್ರನ್ನ ಸಮರ್ಥನೆ ಮಾಡಲಿಕ್ಕೆ ಬೇರೆ ಲಿಂಗಾಯತರು ಯಾಕೆ ಸಿದ್ಧರಿಲ್ಲ ಅಂದ್ರೆ, ಎಂ ಬಿ ಪಾಟೀಲ್ರು ಅವರು ಡಾಕ್ಟರ್ ಫೋಗು ಹಳಕಟ್ಟಿಯವರ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಅಷ್ಟೋ ಇಷ್ಟೋ ಅಲ್ಲ, ಚೆನ್ನಾಗಿಯೇ ವಚನ ಸಾಹಿತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ. ಇತಿಹಾಸದ ಪ್ರಜ್ಞೆ ಅವರಿಗಿದೆ. ಆ ಕಾರಣಕ್ಕಾಗಿ ಅವರು ಲಿಂಗಾಯತರ ಜೊತೆ ಗಟ್ಟಿಯಾಗಿ ನಿಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೆಲವು ಸಂದರ್ಭದಲ್ಲಿ ಅವರು ಡೋರಾಯಮಾನವಾಗ್ತಾರೆ. ಯಾಕಂದ್ರೆ ಜನಗಳ ಮನಸ್ಥಿತಿ ಅಷ್ಟು ಸರಿ ಇಲ್ಲ. ಅವರು ಆರೋಗ್ಯಪೂರ್ಣವಾಗಿ ವಚನ ಸಾಹಿತ್ಯವನ್ನು ಓದಿಲ್ಲ. ಮತ್ತು ಎಲ್ಲಿ ನಾನು ರಾಜಕೀಯಕ್ಕೆ ಪೆಟ್ಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕೆಲವು ಸಲ ಅವರು ಕೂಡ ಒಂದೊಂದ್ಸಲ ಒಂದು ಚಿಕ್ಕ ದಾರಿಯನ್ನು ಹಿಡಿದು ಹೋಗ್ತಾರೆ. ಇದು ಅನಿವಾರ್ಯ ಕೂಡ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದಂತ ಬುದ್ಧಿಗೇಡಿ ಜನಗಳು ಲಿಂಗಾಯತರಂತೂ ಖಂಡಿತವಾಗಿಯೂ ಅಲ್ಲ. ಸಿದ್ದರಾಮಯ್ಯನವರನ್ನ ಹೋಲಿಸಲಿಕ್ಕೆ ಅವರನ್ನು ಸಿದ್ದರಾಮಯ್ಯನವರಿಗೆ ಮಾರಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಬಸವ ತತ್ವವನ್ನ, ಬಸವಣ್ಣವರನ್ನ ಸರಿಯಾಗಿ ಅಧ್ಯಯನ ಮಾಡಿದ ವ್ಯಕ್ತಿ ಎಂದಿಗೂ ಕೂಡ ಯಾರ ಹಣಕ್ಕಾಗಲಿ, ಪ್ರಶಸ್ತಿಗಾಗಲಿ, ಪದವಿಗಾಗಲಿ ಜ್ಯೋತಿ ಬಿದ್ದವರು ಅಲ್ಲವೇ ಅಲ್ಲ. ಬಸವಣ್ಣನ ರಾಜ ತೇಜಲ್ಲಿರ್ತಕ್ಕಂತಹ ಜನಗಳಿಗೆ ಈ ರಾಜಕಾರಣಿಗಳ ಸಖ್ಯ ಆಗಿರ್ಬೋದು ಅಥವಾ ಅವರ ದುಡ್ಡು ಆಗಿರ್ಬೋದು ಬೇಕಾಗಿಲ್ಲ. ಬೇಕಾದಷ್ಟು ಶ್ರೀಮಂತಿಕೆ ಲಿಂಗಾಯತರಲ್ಲಿದೆ. ಆದರೂ ಕೂಡ ಇದಕ್ಕೆ ವಿರೋಧ ಮಾಡತಕ್ಕಂಥ ಈ ಶಕ್ತಿಗಳ ಒಂದು ಅಜೆಂಡಾ ಇಷ್ಟೇ: ಈ ಸಾಹಿತ್ಯ ಬೆಳೆದ್ರೆ ನಾವು ಬಟಾ ಬಯಲಾಗ್ತೀವಿ, ಅಥವಾ ಈ ತತ್ವ, ಈ ಲಿಂಗಾಯತರ ಅಸ್ಮಿತೆ ಹೊರಗಡೆ ಬಂದ್ರೆ, ಲಿಂಗಾಯತರ ಪ್ರಜ್ಞಾವಂತರಾದ್ರೆ ನಾವೆಲ್ಲ ಶೋಂಬಿಡ್ಕೊಂಡು ಮನೆಗೆ ಹೋಗ್ಬೇಕಾಗ್ತಕ್ಕಂಥ ಅವತ್ತು ದುರ್ಗತಿ ನಮಗೆ ಬರ್ತದಂತ ಒಂದು ಆತಂಕ ಇದೆ. ಆತಂಕಕ್ಕಾಗಿ ಈಶ್ವರ ಖಂಡ್ರೆಯ ಆದಿಯಾಗಿ ಎಲ್ಲ ರಾಜಕಾರಣಿಗಳು ಒದ್ದಾಡ್ತಾ ಇದ್ದಾರೆ. ಇದು ಯಾರ ಕೃಪಾಪೋಷಿತ ಮಂಡಳಿ ಅಲ್ಲ, ಇದು ಬಸವ ಕೃಪಾಪೋಷಿತ ಮಂಡಳಿ. ಅರ್ಥ ಮಾಡಿಕೊಡ್ರಿ, ನಿಮ್ಮ ತಪ್ಪನ್ನ ತಿದ್ದಿಕೊಡ್ರಿ.
ಆಡದೇ ಇರುವಂಥ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಆಡದೇ ಇರುವ ಕೆಲವು ಸಂಗತಿಗಳು ಆಡಿದ್ದಾರೆ ಅಂತ ಆರೋಪ ಮಾಡ್ತಾ ಹೇಗಾದ್ರೂ ಸಹಿ ಈ ಚಳವಳಿಯನ್ನು ನಾಶ ಮಾಡ್ಬೇಕಂತ ಹೊರಟಿದ್ದಾರಲ್ಲ, ಇವರು ಎಂದೂ ಕೂಡ ಸಫಲರಾಗಲಿಕ್ಕೆ ಸಾಧ್ಯ ಇಲ್ಲ. ಬಸವ ಮಾರ್ಗದ ಈ ಬಸವ ಸಂಸ್ಕೃತಿ ಅಭಿಯಾನದ ಭಾಗವಾಗಿ ಹೋಗಿರತಕ್ಕಂಥ ಬಹುತೇಕ ಜನ ಸ್ವಾಮೀಜಿಗಳು, ಮಠಾಧೀಶರು, ಪತ್ರಕರ್ತರು, ಬರಹಗಾರರು ತುಂಬಾ ಗಟ್ಟಿಗರು. ಇವರನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ತತ್ವ, ಈ ಚಿಂತನೆ, ಈ ಧರ್ಮ ಇಂದಿಲ್ಲ ನಾಳೆ ಇದಕ್ಕೆ ಖಂಡಿತವಾಗಿಯೂ ಸರ್ಕಾರದ ಮುದ್ರೆ ಬಿದ್ದೇ ಬೀಳುತ್ತೆ ಅಂತನ್ನುವಂಥ ಗಟ್ಟಿ ಮನಸ್ಸಿನವರು ಇದ್ದಾರೆ. ನಿಮ್ಮ ಬೊಗಳೆಯ ಮಾತುಗಳಿಂದ ವಿಚಲಿತಗೊಳ್ಳುವಂಥ ಜನಗಳು ಅವರಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.